ಕುಮಾರಸ್ವಾಮಿಗೂ ಭೂ ಒತ್ತುವರಿಗೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿಗೆ ಛೇಡಿಸಿದ ಡಿಕೆ ಶಿವಕುಮಾರ್ ಒತ್ತುವರಿ ಮಾಡಿಲ್ಲ ಎಂದಾದ್ರೆ ಯಾಕೆ ಗಾಬರಿ ಆಗಬೇಕು? ಎಲ್ಲದಕ್ಕೂ ಅಥವಾ ಎಲ್ಲಕ್ಕೂ ಅಳತೆ ದಾಖಲೆ ಇದ್ದೇ ಇರುತ್ತದೆ ಅಲ್ವೇ? ಸಿದ್ದರಾಮಯ್ಯ ಶಿವಕುಮಾರ್ಗೂ ಏನು ಸಂಬಂಧ? ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರಿ ಗೋಮಾಳೆ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ನ್ಯಾಯಾಲಯ ಮೊನ್ನೆ ಅಧಿಕಾರಿಗಳಿಗೆ ಗಡುವು ಕೊಟ್ಟಿತ್ತು. ಒತ್ತುವರಿ ಮಾಡಿಕೊಂಡಿದ್ದು ಖಾತ್ರಿ ಆದ್ರೆ ತೆರವು ಮಾಡಿ ಅಂತ ಹೇಳಿ ಒಂದು ಗಡುವನ್ನು ಕೊಟ್ಟಿತ್ತು. ಅಧಿಕಾರಿಗಳು ಪಾಪ ಏನು ಮಾಡೋದಕ್ಕೆ ಸಾಧ್ಯ? ಪೊಲೀಸ್ ಭದ್ರತೆಯ ಮುಖಾಂತರವಾಗಿ ಒಬ್ಬ ಕೇಂದ್ರ ಸಚಿವನ ಮನೆಗೆ ದಾಳಿ ಮಾಡುವಾಗ, ಅದು ಯಾವುದೇ ಇಲಾಖೆ ಆಗಲಿ, ಪ್ರೋಟೋಕಾಲ್ಗಳಿರುತ್ತವೆ. ಪೊಲೀಸ್ ಭದ್ರತೆಯ ಮುಖಾಂತರವಾಗಿ ಕ್ಯಾತ್ಗಾನಹಳ್ಳಿ ಕುಮಾರಸ್ವಾಮಿಗೆ ಸಂಬಂಧಪಟ್ಟಂತಹ ಜಾಗಕ್ಕೆ ದಾಳಿ ಮಾಡಿದ್ರು. ಉತ್ತರ ಪ್ರದೇಶದ JCBಗಿಂತಲೂ ಕೂಡ ದೊಡ್ಡದಾದಂತಹ JCBಗಳಿತ್ತು. ತಗೊಂಡೋಗಿ ಮನೆ ಎದುರುಗಡೆ ನಿಲ್ಲಿಸಿದ್ರು. ಸಿದ್ದರಾಮಯ್ಯಗೂ ಡಿಕೆ ಶಿವಕುಮಾರ್ಗೂ ಏನು ಸಂಬಂಧ? HDK ಹಳ್ಳಿ ಸುದ್ದಿಗೆ ನಾವು ಹೋಗಿಲ್ಲ ಎಂದ DCM. ಕುಮಾರಸ್ವಾಮಿ ಭೂ ಒತ್ತುವರಿಗೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಹೇಳಿದ್ದು, ಅಲ್ಲ ರೀ, ಕುಮಾರಸ್ವಾಮಿ ಅವರು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳದೇ ಇದ್ರೆ ಅವ್ರು ಯಾಕೆ ಗಾಬರಿ ಆಗಬೇಕು? ಇಲ್ದಲೇ ಇದ್ರೂ ಕೂಡ ಅದು ಸತ್ಯನೇ ಅಲ್ವಾ? ನಾನೇನು ತಪ್ಪು ಮಾಡಿಲ್ಲ ಎಂದಾದರೆ ಗಾಬರಿ ಯಾಕೆ ಆಗಬೇಕು? ನೆತ್ತಿಲ್ ಬೆವರು ಬರ್ತಾ ಇತ್ತು, ಬಗಲಲ್ಲಿದ್ದಂತಹ ಟವಲ್ನಲ್ಲಿ ಒರೆಸ್ಕೊತಾ ಇದ್ರು. ಅದರ ಅರ್ಥ ಏನು? ಅದು ಗಾಬರಿಯ ಸಿಂಪ್ಟಮ್ಮು, ಅಂದರೆ ಅದರ ಲಕ್ಷಣ ಅಂತ. ಡಿಕೆ ಶಿವಕುಮಾರ್ ಮಾರ್ಮಿಕವಾಗಿ ಹಾಗೆ ಮಾತನಾಡಿದ್ರು. HDK ಕ್ಯಾತಗಾನಹಳ್ಳಿ ಸುದ್ದಿಗೆ ನಾವು ಹೋಗಿಲ್ಲ ನೋಡ್ರಿ, ಅದು ನ್ಯಾಯಾಲಯದಲ್ಲಿತ್ತು. ನ್ಯಾಯಾಲಯ ಹೇಳಿತು, ಒಂದು ವೇಳೆ ಖಾತ್ರಿ ಆದರೆ ಅದನ್ನು ತೆರವು ಮಾಡ್ಕೊಳ್ಳಿ. ಅಧಿಕಾರಿಗಳಿಗೆ ಗಡುವು ಕೊಡ್ತು. ಅಧಿಕಾರಿಗಳು ನ್ಯಾಯಾಲಯದ ಆದೇಶವನ್ನು ಪಾಲಿಸಿದ್ರು. ಅದಕ್ಕೆ ಈ ಮನುಷ್ಯ ಯಾಕೆ ಗಾಬರಿ ಆಗಬೇಕು? ಒಬ್ಬ ಕೇಂದ್ರ ಸಚಿವನಾಗಿ, ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ, ಮಾಜಿ ಸಚಿವನ ತಮ್ಮನಾಗಿ, ಮಾಜಿ ಸಂಸದನ ಚಿಕ್ಕಪ್ಪನ ಅಥವಾ ದೊಡ್ಡಪ್ಪನಾಗಿ ಈ ತರಹದೊಂದು ಕೆಲಸ ಮಾಡಬಹುದಿತ್ತ? ಅಧಿಕಾರಿಗಳು ನೋಟಿಸ್ ನೀಡದೆ ಅಳತೆ ಮಾಡಲು ಸಾಧ್ಯವೇ? ಅಧಿಕಾರಿಗಳು ನೋಟಿಸ್ ನೀಡದೆ ಅಳತೆ ಮಾಡೋದಕ್ಕೆ ಸಾಧ್ಯನಾ? ಹೆಚ್ಚುವರಿ ಭೂಮಿ ಇದ್ರೆ ತೆಗೆದುಕೊಳ್ಳಿ ಎಂದು ಏಕೆ ಪತ್ರ ಬರೆದಿದ್ದಾರೆ? ಎಷ್ಟು ಭೂಮಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬುದು ತಿಳಿದಿಲ್ವೇ? ಎಷ್ಟು ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ತಿಳಿದಿಲ್ವಾ? ನಮ್ಮ ಬಗ್ಗೆ ಹಿಂದೆ ಏನು ಮಾತಾಡಿದ್ದಾರೆ ನೆನಪು ಮಾಡಿಕೊಳ್ಳಬಹುದಲ್ಲವೇ? ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ಹಾಕಿದ ಪ್ರಶ್ನೆಗಳಿವು. ಕುಮಾರಸ್ವಾಮಿಗೆ DKಶಿ ಕೇಳಿದ ಪ್ರಶ್ನೆ, ನಾವೇನಕ್ಕೆ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಬೇಕು ಎಂದ ಡಿಕೆ ಶಿವಕುಮಾರ್. ಅಧಿಕಾರಿಗಳು ನೋಟಿಸ್ ನೀಡದೆ ಅಳತೆ ಮಾಡಲು ಸಾಧ್ಯವೇ ಇಲ್ಲ. ನಿನ್ನೆ ಅಧಿಕಾರಿಗಳು ಮಾರ್ಕ್ ಮಾಡ್ಕೋತಾರೆ. ಇದು ಆರಂಭಿಕವಾದ ಒಂದು ಕಂದಾಯ ಇಲಾಖೆ ಆರಂಭಿಕವಾಗಿ ಮಾಡಬಹುದಾದಂತಹ ಕೆಲಸ. ಮೊದಲು ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅನ್ನೋದನ್ನು ಚೆಕ್ ಮಾಡ್ಕೋತಾರೆ. ಒತ್ತುವರಿ ಆದಂತಹ ಜಾಗಕ್ಕೆ ಮಾರ್ಕಿಂಗ್ ಆಗುತ್ತೆ, ಅಲ್ಲೊಂದು ಮಾರ್ಕ್ ಮಾಡ್ಕೋತಾರೆ. ಅದಾದ ನಂತರ ಬಹುಶಃ ಇವತ್ತಿನಿಂದ ಅದು ತೆರವು ಕಾರ್ಯಾಚರಣೆ ಸ್ಟಾರ್ಟ್ ಆಗಬಹುದು. ಸೊ ಈಗಾಗಲೇ ಕಂದಾಯ ಇಲಾಖೆ ಮಾಡ್ಕೊಂಡಿದ್ದಾರೆ. ಅದು ಕೂಡ ನೋಟಿಸನ್ನು ಕೊಟ್ಟ ನಂತರ ಮಾರ್ಕ್ ಮಾಡಿರುವಂತಹದ್ದು. ಕಾನೂನಾತ್ಮಕವಾದ ಕಾನೂನು ಪ್ರಕ್ರಿಯೆಗಳು ಮುಗಿಸಿದ ನಂತರ ಕಂದಾಯ ಇಲಾಖೆ ಮಾರ್ಕ್ ಮಾಡಿಕೊಂಡಿದೆ. ಇವತ್ತು ತೆರವು ಕಾರ್ಯಾಚರಣೆ ಆರಂಭ ಆಗಬಹುದು. ನಮ್ಮ ಬಗ್ಗೆ ಹಿಂದೆ ಏನು ಮಾತಾಡಿದ್ದಾರೆ ಅಂತ ನೆನಪು ಮಾಡಿಕೊಳ್ಳಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ಹಾಕಿದ ಪ್ರಶ್ನೆಗಳು, ನಾವೇನಕ್ಕೆ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅತ್ಯಂತ ಮಾರ್ಮಿಕವಾಗಿ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ.